ಹೊರತು ಗತ್ಯವಿಲ್ಲ. ಆ ರಾಮಚಂದ್ರ ಕಡೆಗೆ ಹೋಗಿ ಶರಣಾಗತಿಗೆ ಕೇಳುವರು. ಒಪ್ಪದಿದ್ದರೆ ಒಳ್ತೀವದು, ಇಲ್ಲದಾದರೆ ಈ ಬೆಟ್ಟದ ಮೇಲೆ ಕುಳಿತುಕೊಂಡು ಆತನ ನಾಮಸ್ಮರಣೆಯನ್ನು ಮಾಡುವೆನು ದೇವ ಮಹಾನುಭಾವ. ನಾನು ವಚನಾರ್ಥಿ ಹೇಳ್ತೀನಿ ಕೇಳುವಂತ ಏನಿರುವುದು ಪ್ರೀತಿಯಿಂದ ಹೇಳುವಂತವು ನಾವು. ರಾಜಾದಿ ರಾಜ ಶ್ರೀರಾಮಚಂದ್ರ, ರಾಜಾದಿ ರಾಜ ಶ್ರೀರಾಮಚಂದ್ರ, ಪರಮ ಪೂಜ್ಯನೇ ರಾಜ ರಾಜ ರಾಮಚಂದ್ರ, ರಾಜ ರಾಜ ರಾಮಚಂದ್ರ, ಪರಮೇ ಪೂಜ್ಯನೇ ರಾಜ ರಾಜ ಶ್ರೀರಾಮಚಂದ್ರನೇ, ರಾಜ ರಾಜ ಶ್ರೀರಾಮಚಂದ್ರನೇ, ಪರಮ ಪೂಜ್ಯನೇ ರಾಜ ರಾಜ ಹೇ ವಿಭೀಷಣನೇ, ಅದು ಏನಿರುವುದು ಹರ್ಷದಿಂದ ಹೇಳುವಂತವು ನಾವು. ವಿಭೀಷಣನೇ, ಇವತ್ತಿನ ದಿವಸ ಶರಣಾಗತಕ್ಕೆ ಬಂದಿರುವನು. ಸೀತಾದೇವಿಯನ್ನು ನಿಮ್ಮನ್ನು ವಾಪಸ್ ಬಿಡಲು ಅಣ್ಣನಿಗೆ ಬುದ್ಧಿ ಹೇಳಿದ್ರೆ ಅಣ್ಣನಿಗೆ ನನಗುದ್ದಿ ಗ್ರಾಮೀಣ ಹೊರಗವನ್ನು ನೊಕ್ಕಿದನು. ಈಗ ನೀವು ಕರ್ಣನ ಒಪ್ಪಿಕೊಳ್ಳುವಾಗ ದೇವ ಭಕ್ತ ಸಂಜದ. ಹೇ ವಿಭೀಷಣನೇ, ದುಷ್ಟ ನಿಗ್ರಹ ಶ್ರೇಷ್ಠ ಪರಿಪಾಲನೆ ಎಂಬ ಬಿರುದು ಎನಗುಂಟು. ಆ ನಿಯಮದಂತೆ ನಿನ್ನ ರಕ್ಷಣೆ ಮಾಡುತ್ತೇನೆ. ಆದರೆ ನೀನು ನನ್ನ ಸಮುದಾಯದಲ್ಲಿ ಸಹಾಯಕನಾಗಿರು ವಿಭೀಷಣನೇ, ಸತ್ಯ ಶರಣನೇ. ಶ್ರೀರಾಮಚಂದ್ರ ಹೇ ಜಾಮವಂತನೇ, ಕಾಣಿಸುವುದು ಹಾ ಏನಂದರೆ ಮಂಡಲ ತೆಗೆದಗೆ ಸಂತೆ ಹೊಗೆವೆ ಸಕ್ಕದು. ಅದು ಏನದು ಚಮತ್ಕಾರ ರವಿಕಟ್ಟ ಚಂದ್ರ. ಹೌದು ಜಾಂಬುವಂತ, ನನಗಾದರೂ ಏನೋ ಚಮತ್ಕಾರ ತೋರುತ್ತದೆ. ಹೇ ಎನ್ನ ಸಹಾಯಕನಾದ ವಿಭೀಷಣನೇ, ಅದು ಏನು ಚಮತ್ಕಾರ ಇರುವುದು ಹೇಳುವಂತವನಾಗು ವಿಭೀಷಣನೇ, ಸತ್ಯ ಶರಣನೇ. ಹೇ ಶ್ರೀರಾಮಚಂದ್ರ ದೇವರೇ, ಹೇ ವಿಭೀಷಣನೇ, ನೀವು ಅಂಧಕಾರವೇನೆಂದರೆ ಆ ಇಂದ್ರಜಿತ್ತನ ಕುಲದೇವತೆ ಯಜ್ಞ ಮಾಡುತ್ತ ಕುಳಿತಿರುವೆನು. ಆ ಯಾಗವನ್ನು ಪೂರ್ಣ ಮುಗಿದರೆ ಯಾರ ಕಡೆದ ಮರಮಾನು ಆಗಲಾರದು. ಆ ಯಜ್ಞವನ್ನು ನಾಶ ಮಾಡಿದ್ರೆ ಇಂದ್ರಜಿತ್ತನ ಮಾಡಾಗುವ ತಾತ ಲೋಕ್ಯ ಬರ್ಕಾತ. ಒಳ್ಳೆಯದು ವಿಭೀಷಣ, ನೀನು ಅನುಮತಿ ನೀ ಹೇಳಿದಂತೆ ಮಾಡುವೆನು. ಇಂದ್ರಜಿತನ ಯಜ್ಞವನ್ನು ನಾಶ ಮಾಡಿ ಮತ್ತು ಅವನನ್ನು ಸಂಹಾರ ಮಾಡುವೆನು.
ಹೇ ಅನುಜ ಭಕ್ತಾದಿಗಳಿರ್ಯ, ತಡ ಮಾಡದೆ ಹೋಗಿ ಇಂದ್ರಜಿತನ ಯಜ್ಞವನ್ನು ನಾಶ ಮಾಡಿ ಮತ್ತು ಅವನನ್ನು ಸಂಹಾರ ಮಾಡಿ ಬರುವಂತವರಾಗಿರಿಯ ಅನುಜ ಭಕ್ತಾದಿಗಳಿರ್ಯ. ಹೇ ಅಣ್ಣನಾದ ಶ್ರೀರಾಮಚಂದ್ರ ದೇವರೇ, ಹೇ ಅನುಜನಾದ ಲಕ್ಷ್ಮಣನೇ, ಆಜ್ಞಾ ಪ್ರಕಾರ ಇಂದ್ರಜಿತವನ ಯಜ್ಞವನ್ನು ತೀವ್ರವಾಗಿ ನಾಶ ಮಾಡಿ ಬರುವನು ರಾಜ ರವಿಕೋಟಿ ತೇಜ. ನನಗೆ ಆಶೀರ್ವಾದವಾಗಲಿ, ಹೋಗಿ ಬರುವಂತವನಾಗು ಲಕ್ಷ್ಮಣನೇ. ದಶಕಂಠಕನ ಮಗನಾದ ಕೊಳ್ಳ ಇಂದ್ರಜಿತನು ತೋರಿಸುವಂತವನಾಗ ಸಾರಥಿ ಅತಿ ಜಾಗ್ರತೆ. ಕೊಳ್ಳ ಇಂದ್ರಜಿತನೇ, ನೀನು ಮಾಡಿರುವ ಯತ್ನವನ್ನು ನಾಶ ಮಾಡಿಬಿಟ್ಟಿರುವನು. ಯುದ್ಧಕ್ಕೆ ನಿಲ್ಲುವಂತವನಾಗ ಮೂಡ ಮನೆಗೆ ಬಂದ ಕೇಳ. ಕೊಳ್ಳ ಇಂದ್ರಜಿತನೇ, ಅದೇನಿರೋದು ಬಗಳುವಂತವನಾಗು. ಕೊಳ್ಳ ಇಂದ್ರಜಿತನೇ, ಅದೇನಿರೋದು ಬಗಳುವಂತವನಾಗು. ನಾಡಿ ನಿನ್ನ ಪೌರುಷನು ನನ್ನ ಕಡೆ ನಡೆಯುವುದಿಲ್ಲ. ನಿಮ್ಮ ಅತಗನಾದ ಸೀತಾದೇವಿಯನ್ನು ನಮ್ಮ ತಂದೆಯಾದ ರಾಣಿಯಾಗಿರುವುದರ ಕುರಿತು ನಿಮ್ಮ ತರ್ಕಿರಲ್ಪದತ್ತಿ ಜ್ಞಾನ ಐಶ್ವರ್ಯದ ಕಂಡಳು. ಶಾಸ್ತ್ರದ ಯುದ್ಧಕ್ಕೆ ಸಿದ್ಧನಾಗ ಮಾಡೋ ಮನೆಗೆ ಬಂದಿದ್ದೇಳ. ಚೆನ್ನಾಗಿ ಭಗವಂತನಾಗು. ಮೂಢ ಹುಡುಗನೇ, ಮೂಢ ಹುಡುಗನೇ, ನನ್ನ ಭಾವ ಪ್ರಿಯನೇ. ಮೂಢ ಹುಡುಗನೇ, ನಿನ್ನ ಬಂದ ಹಾಸುವೆ.
ಜನುತ ಸೋಮ್ನದರಿನತ ಮಂದಿ ಮಧ್ಯಾದ ಲಕ್ಷ್ಮಣನೇ ಎನ್ನ ಕುಮಾರನಾದ ಇಂದ್ರಜಿತ್ತನನ್ನು ಹೊಡೆದೆ ಎಂದು ಮತ್ತ ಗರ್ವದಿಂದ ಬಂದಿರುವಿ ಇಕ್ಕೋ ಎನ್ನ ಕೂಡ ತಡ ಮಾಡದೆ ಇದ್ದಕ್ಕೆ ನಿಲ್ಲು ಮೂಡ ಹೋಳೆ ಮಾಡಿ ಬಿಡುವೇನು ತಮ್ಮನಾದ ಲಕ್ಷ್ಮಣನೇ ಅಣ್ಣನಾದ ಶ್ರೀರಾಮಚಂದ್ರದೇವರೇ ಮೂರ್ಖನಾದ ಕುಂಭಕರ್ಣನ ಪ್ರಾಣವು ನನ್ನ ಕೈಯಲ್ಲಿ ನೀನು ಸ್ವಲ್ಪ ಸರಿದು ನಿಲ್ಲುವಂತವನಾಗು ಅಲೈ ಅಲೈ ಮೂರ್ಖನಾದ ಕುಂಭಕರ್ಣನೇ ಸೋಮನ ಬಾಯಿಗೆ ಬಂದಂತೆ ಯಾತಕ್ಕೆ ಬಗಳುತ್ತಿ ಸೋಮನೆ ಹೋಗುವಂತವನಾಗು ಹೊಮ್ಮನಾದ ಕುಂಭಕರ್ಣನೇ ಎಲೈ ಮೂರ್ಖನಾದ ಕುಂಭಕರ್ಣನೇ ಗರ್ವದಿಂದ ಬಂದಿರುವುದು ಇಕ್ಕೋ ಹಿರಿಯರಿ ಈಗ ನಿನ್ನನ್ನು ಈಗ ನಿನ್ನ ಬಿಡುವನು ಸುಮ್ಮನೆ ದಶಕಂಠನ ಬಳಿಗೆ ಹೋಗಿ ಕ್ಷಣಾಗಿ ನೋಡುವ ಎಲೈ ಮೂರ್ಖನಾದ ಕುಂಭಕರ್ಣನೇ ಬೆಂಕಿ ಬಿಡುತ್ತೇನೆ ರಾಮನೇ ಯುದ್ಧದಲ್ಲಿ ಚತುರನೆಂದು ಯುದ್ಧಕ್ಕೆ ಬಂದೆಯ ಸೋಮನೆ ಹಮ್ಮಿನಿಂದ ಕುರಿ ಕೋಳ ತಿನ್ನುವುದರಲ್ಲಿ ಸೂರ್ಯನು ಎನ್ನ ಕೈಯಲ್ಲಿ ಸಿಕ್ಕು ಜೀವ ಕಳೆದುಕೊಳ್ಳಬೇಡ ಮೂರ್ಖ ಮಾಡುವೆನು ತರ್ಕ ಎಲೈ ಭಂಡ ರಕ್ಕಸನೆ ಅದು ಏನಿರೋ ಚೆನ್ನಾಗಿ ಬಗಳುವಂತವನಾಗು
ನಿನಗೆ ಕುಂಭಕರ್ಣನು ನಾವು ಎದಕ್ಕೆ ಹಾ ತಡ ಮಾಡದೆ ಯುದ್ಧಕ್ಕೆ ನಿಲ್ಲುಕೊಳ್ಳ ಅಲೈ ಅಲೈ ಕುಂಭಕರ್ಣನೇ, ಹೇಳಿ ರಾಮನೇ. ಸೋಮ್ಮನೆ ಹೋಗಿ ನಿನ್ನ ಆಕೃತನಾದ ರಮಣಾಸುರನನ್ನು ಕೊಟ್ಟು ಕಳಿಸು. ಶಾಬಾಷ್. ಇಲ್ಲದಿದ್ದರೆ ನಿನಗೀಗ ಸಂಹಾರ ಮಾಡುವನು ನೋಡುವಂತವನಾಗಲೇ ಒಳ್ಳೆ ರಕ್ತಸನೆ.